ಪಾರ್ಕಿನ್ಸನ್ಸ್ ಪೇಷಂಟ್ ತುಂಬ ಅಲರ್ಟ್ ಆಗಿದ್ದಾನೆ, ಎಲ್ಲ ಫುಲ್ ಅಲರ್ಟ್ ಆಗಿದ್ದಾನೆ ಎಲ್ಲ, ಬಟ್ ಈ ಸ್ಟ್ರಗಲ್ಸ್ ಟು ಬಟನ್ ದಟ್ ಶರ್ಟ್ಸ್, ಸ್ಟ್ರಗಲ್ಸ್ ಟು ವಾಕ್. ಇಟ್ಸ್ ವೆರಿ ಡಿಫ್ರೆಂಟು. ಪಾರ್ಕಿನ್ಸನ್ಸ್ ಮೂವ್ಮೆಂಟ್ನ ಎಫೆಕ್ಟ್ ಮಾಡುತ್ತೆ. ಸೊ ಬೇಸಿಕ್ಲಿ ನೀವು ಮೂವ್ ಮಾಡೋಕ್ಕಾಗಲ್ಲ, ಯು ಆರ್ ಸ್ಲೋ, ಯು ಆರ್ ಲೂಸ್ ಬ್ಯಾಲೆನ್ಸ್ ಅಂಡ್ ಆಲ್. ಮೆಮರಿ ಇಶ್ಯೂಸ್ ಪಾರ್ಕಿನ್ಸನ್ಸಲ್ಲೂ ಬರಬಹುದು, ಬಟ್ ತುಂಬ ವರ್ಷಗಳು ಆದ್ಮೇಲೆ ಬರುತ್ತೆ. ಕಾಫಿ ಕುಡಿದ್ರೆ ನಿಮಗೆ ಪಾರ್ಕಿನ್ಸನ್ಸಿಂದ ಬಂದರೆ ಐ ಮೇ ನಾಟ್ ಲಿವ್, ಐ ಮೇ ಡೈ ಸೂನ್, ಅದು ಮೆನಿ ಪೀಪಲ್ ಓವರ್ 10-15 years 20 years ಆದಮೇಲೆ ದೇ ಡೆವಲಪ್ ಸಿವಿಯರ್ ಸ್ವಾಲೋಯಿಂಗ್ ಡಿಫಿಕಲ್ಟಿ. ಬ್ಯಾಲೆನ್ಸಿಂಗ್ ಇರಲ್ಲ, ಬೀಳ್ತಿರ್ತಾರೆ ಮತ್ತೆ ಯು ನೀಡ್ ಅ ಫಿಸಿಯೋಥೆರಪಿಸ್ಟ್ ಅಂತ. ಸೊ ದೀಸ್ ಥೆರಪಿಸ್ಟ್ ಆರ್ ಆಲ್ವೇಸ್ ದೇರ್ ವಿತ್ ದೆಮ್. ಮೆನಿ ಪೇಷಂಟ್ಸ್ ನೋಡ್ತೀವಿ ನಾವು, ವಾಯ್ಸೇ ಬರಲ್ಲ, they have such a low voice, we cannot understand them. ಈ ಪಾರ್ಕಿನ್ಸನ್ಸ್ ಡಿಸೀಸ್ ಬಂತು ಅಂತ ಹೇಳಿದ್ರೆ ಜೀವನ ಪೂರ್ತಿ ಚಿಕಿತ್ಸೆ ತಗೋಬೇಕಾ, ಜೀವನ ಪೂರ್ತಿ ಥೆರಪಿ ಮಾಡಿಸ್ಕೋಬೇಕಾ ಅಂತ ಒಂದು ಭಯ ಸೃಷ್ಟಿ ಆಗುತ್ತಲ್ವಾ ಡಾಕ್ಟರ್? Now it is extending to having a yoga, music therapy, dance therapy, art therapy. So there is so many options available for you to help around and get involved in all these therapies. And nowadays it is extending to involve a Parkinson nurse. ಈಗ ನರ್ಸ್ಗೆ ಟ್ರೈನಿಂಗ್ ಕೊಡ್ತಾರೆ ಟು ಹ್ಯಾಂಡಲ್ ಪಾರ್ಕಿನ್ಸನ್ ಪೇಷಂಟ್ಸ್. ಜನರಲಿ ಕೇರ್ ಗಿವರ್ ಪೀಪಲ್ಗೆ ಅವ್ರು ಕೇಳಲ್ಲ ಏನಾಗ್ತಿದೆ, ವಾಟ್ ಆರ್ ದೇ ಗೋಯಿಂಗ್ ಥ್ರೂ, ಅವ್ರ ಮನಸ್ಸಲ್ಲಿ ಏನಿದೆ, ಹೌ ದೇ ಆರ್ ಫೀಲಿಂಗ್, ಅದೆಲ್ಲ. ಸೊ ವೆರಿ ಇಂಪಾರ್ಟೆಂಟ್ ಈಸ್ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡಬೇಕು, ಅವ್ರ ಹತ್ರ ಮಾತಾಡಬೇಕು. ಫ್ಯಾಮಿಲಿಯಲ್ಲಿ ಪಾರ್ಕಿನ್ಸನ್ ಯಾರಿಗಿದೆ ಒಂದು ಫಿಕ್ಸ್ ರೂಟೀನ್ ಮಾಡಿಬಿಡ್ಬೇಕು. ಅವ್ರ ಮೆಡಿಕೇಶನ್ ಟೈಮಿಂಗ್ ಇರಲಿ, ಅವ್ರ ಎಕ್ಸಸೈಸ್ ರೆಜಿಮ್ ಇರಲಿ, ಅದೆಲ್ಲ ಫಿಕ್ಸ್ ರೂಟೀನ್ ಮಾಡ್ಬಿಡ್ಲಿ. ಕೈ ಕಾಲು ನಡ್ಕ ಇದ್ದರೆ ಅದಕ್ಕೆ ಸ್ಪೆಸಿಫಿಕ್ ಮೆಡಿಕೇಶನ್ಸ್ ಇದೆ. ಬ್ಯಾಲೆನ್ಸಿಂಗ್ ಇಶ್ಯೂ, ಸ್ಲೋ ಮೂಮೆಂಟ್ ಇದೆ, ಅದಕ್ಕೆ ಸ್ಪೆಸಿಫಿಕ್ ಮೆಡಿಕೇಶನ್ಸ್ ಇದೆ. ಸೊ ಮೆಡಿಕೇಶನ್ ಲಿಸ್ಟ್ ಕ್ಯಾನ್ ಬಿ 8 to 10 ಮೆಡಿಕೇಶನ್ಸ್ ಲಿಸ್ಟ್ ಇದೆ. ವಿ ಚೂಸ್ ಆ್ಯಂಡ್ ಡಿಸೈಡ್ ಯಾವ್ದು ಅಪ್ರಾಪ್ರಿಯೇಟ್ ಇರುತ್ತೆ ಇನ್ ಅ ಗಿವನ್ ಪೇಷಂಟ್. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ, ನಾನು ರಕ್ಷಾ ಕೋಟ್ಯಾನ್. ಯಾವುದೇ ಒಬ್ಬ ವ್ಯಕ್ತಿಯ ಕೈಕಾಲು ನಡುಗ್ತಾ ಇತ್ತೆ ಅಂತ ಹೇಳಿದ್ರೆ ನಾವು ಅದನ್ನು ಪಾರ್ಕಿನ್ಸನ್ಸ್ ಅಂತ ಹೇಳ್ತೀವಿ. ಆದರೆ ಪಾರ್ಕಿನ್ಸನ್ ಡಿಸೀಸ್ ಅಂತ ಹೇಳಿದ್ರೆ ಕೇವಲ ಒಂದು ಕೈಕಾಲು ನಡುಗೋದು ಮಾತ್ರನಾ? ಇದಕ್ಕೂ ನಮ್ಮ ನರಮಂಡಲಕ್ಕೂ ಅಥವಾ ನಮ್ಮ ಮೆದುಳಿನ ನರಗಳಿಗೂ ಹೇಗೆ ಕನೆಕ್ಷನ್ಸ್ ಇದ್ದಾವೆ, ಇದನ್ನು ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತಾ? ಮನೆಯವರು ಇದಕ್ಕೆ ಎಷ್ಟು ಸಪೋರ್ಟಿವ್ ಆಗಿರುತ್ತೆ, ಆ ಪೇಷಂಟನ್ನು ಯಾವ ರೀತಿಯಾಗಿ ನೋಡ್ಕೋಬೇಕಾಗುತ್ತೆ, ಈ ವಿಚಾರದ ಬಗ್ಗೆ ಇರುವಂಥ ತಪ್ಪು ಕಲ್ಪನೆಗಳೇನು, ಸತ್ಯ ಏನು, ಇದನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅನೀಶ್ ಮೆಹ್ತಾ, ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟ್ ಅಂಡ್ ಮೂವ್ಮೆಂಟ್ ಡಿಸಾರ್ಡರ್ ಸ್ಪೆಷಲಿಸ್ಟ್, ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್, ಬೆಲ್ ರೋಡ್, ಮತ್ತಿಕೆರೆ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಡಾಕ್ಟರ್, ಈಗ ಇನಿಷಿಯಲಿ ಹೇಳಬೇಕು ಅಂತ ಹೇಳಿದ್ರೆ ಈಗ ಪಾರ್ಕಿನ್ಸನ್ಸ್ ಡಿಸೀಸ್ ತುಂಬ ಜನರಿಗೆ ಗೊತ್ತಿರ್ಬೋದು, ಕೆಲವರಿಗೆ ಅರ್ಧಂಬರ್ಧ ಗೊತ್ತಿರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದರೆ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಹೇಳಿದ್ರೆ ಕೈ ನಡುಗ್ತಾ ಇದೆ ಅಥವಾ ಬಾಡಿಯಲ್ಲಿ ಏನೋ ಒಂದು ಶೇಕ್ ಆಗ್ತಾ ಇದೆ ಅಂದಾಗ ನಾವು ಈಸಿಲಿ ಇದು ಪಾರ್ಕಿನ್ಸನ್ಸ್ ಡಿಸೀಸ್ ಇರ್ಬೋದು ಅಂತ ಹೇಳ್ತೀವಿ. ಅಂದರೆ ಎ ಪರ್ಸನಿಂದ ಬಿ ಪರ್ಸನಿಗೆ ಡಿಫ್ರೆಂಟ್ ಆಗ್ಬೋದು, ಬಿ ಇಂದ ಸಿಗೆ ಡಿಫ್ರೆಂಟ್ ಆಗ್ಬೋದು ಅಂತ. ಸೊ ನೀವು ಟ್ರೀಟ್ಮೆಂಟ್ ಕೊಡೋ ಮುಂಚೆ ಟೆಸ್ಟ್ಗಳನ್ನ ಮಾಡ್ತೀರಾ. ಸೊ ಆ ಪರ್ಸನ್ನ ಕಂಡೀಷನ್ ಹೇಗಿದೆ ಅನ್ನೋದನ್ನ ಫಸ್ಟ್ ಫೈಂಡ್ ಔಟ್ ಮಾಡಿ ಟೈಲರ್ ಮೇಡ್ ಟ್ರೀಟ್ಮೆಂಟ್ ಅನ್ನೇ ಕೊಡಬೇಕಾಗುತ್ತೆ. ಸೊ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಆಪ್ಷನ್ಸ್ ಅವೈಲೇಬಲ್ ಇರುತ್ತೆ ಅಂತ? ಸೊ ಅಗೇನ್ ಡಿಪೆಂಡ್ಸ್ ಆನ್ ಸೋ ಮೆನಿ ಫ್ಯಾಕ್ಟರ್ಸ್ ಇದರಲ್ಲಿ. ಆಸ್ ಐ ಟೋಲ್ಡ್ ಯು, ಒಂದು ಅರ್ಲಿ ಆನ್ಸೆಟ್, ಲೇಟ್ ಆನ್ಸೆಟ್ ಪಾರ್ಕಿನ್ಸನ್ಸ್. ಸೆಕೆಂಡ್ ಈಸ್ ಸ್ಟೇಜಸ್ ಇರುತ್ತೆ ಸ್ಟೇಜಸ್. ಸೊ ಸಿಂಪ್ಟಮ್ಸ್, ರೋಗ ಲಕ್ಷಣಗಳು ತುಂಬ ಅರ್ಲಿ ಸ್ಟೇಜಲ್ಲಿ ಇದ್ದರೆ, ವೆರಿ ಫ್ಯೂ ಸಿಂಪ್ಟಮ್ಸ್ ಇದ್ದರೆ, ಕೆಲವು ಸಲ ಅವ್ರು ಇಂಡಿಪೆಂಡೆಂಟ್ ಆಗಿದ್ದಾಗ ಟ್ರೀಟ್ಮೆಂಟೇ ಬೇಡ. ಯು ಕ್ಯಾನ್ ಸ್ಟಿಲ್ ವಾಚ್ ದೆಮ್ ಫಾರ್ ನೆಕ್ಸ್ಟ್ 3 months, ಎವ್ರಿ 6 months ಯು ಕ್ಯಾನ್ ಫಾಲೋ ಅಪ್ ಕರಿಬೋದು. ಸೊ ವೆಯ್ಟ್ ಮಾಡಿ ಡಿಸೈಡ್ ಮಾಡ್ಬೋದು. ಬಾದರ್ ಮಾಡ್ತಿರೋದು ಸಿಂಪ್ಟಮ್ಸು, ಬಾದರ್ ಮಾಡ್ತಿರೋದು ರೋಗ ಲಕ್ಷಣಗಳನ್ನ ನಾವು ಅಡ್ರೆಸ್ ಮಾಡಬೇಕು. ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ಪರ್ಸ್ನಲೈಸ್ಡ್, ಇಟ್ ಹ್ಯಾಸ್ ಟು ಬಿ ಇಂಡಿವಿಜುವಲೈಸ್ಡ್. ಅದನ್ನು ಪರ್ಸ್ನಲಿ ಯಾವ ರೋಗ ಲಕ್ಷಣಗಳು ಅದಕ್ಕೆ ನಾವು ಸಂಬಂಧಪಟ್ಟು ಟ್ರೀಟ್ಮೆಂಟ್ ಶುರು ಮಾಡ್ತೀವಿ. ಕೈಕಾಲು ನಡ್ಕ ಇದ್ದರೆ ಅದಕ್ಕೆ ಸ್ಪೆಸಿಫಿಕ್ ಮೆಡಿಕೇಶನ್ಸ್ ಇದೆ. ಬ್ಯಾಲೆನ್ಸಿಂಗ್ ಇಶ್ಯೂ, ಸ್ಲೋ ಮೂಮೆಂಟ್ ಇದೆ, ಅದಕ್ಕೆ ಸ್ಪೆಸಿಫಿಕ್ ಮೆಡಿಕೇಶನ್ಸ್ ಇದೆ. ಸೊ ಮೆಡಿಕೇಶನ್ ಲಿಸ್ಟ್ ಕ್ಯಾನ್ ಬಿ 8 to 10 ಮೆಡಿಕೇಶನ್ಸ್ ಲಿಸ್ಟ್ ಇದೆ. ವಿ ಚೂಸ್ ಆ್ಯಂಡ್ ಡಿಸೈಡ್ ಯಾವ್ದು ಅಪ್ರಾಪ್ರಿಯೇಟ್ ಇರುತ್ತೆ ಇನ್ ಅ ಗಿವನ್ ಪೇಷಂಟ್. ಪೇಷಂಟ್ಗೆ ಯಾವ ಅಪ್ರಾಪ್ರಿಯೇಟ್ ಡ್ರಗ್ ಇರ್ಬೋದು, ಯಾವ ಥರ ಡೋಸಿಂಗ್ ಕೊಡ್ಬೋದು. ಸೊ ಇಟ್ ವಿಲ್ ಮ್ಯಾಟರ್ ಆನ್ ದ ಸಿಂಪ್ಟಮ್ಸ್, ಇಟ್ ವಿಲ್ ಮ್ಯಾಟರ್ ಆನ್ ದ ಸ್ಟೇಜಿಂಗ್ ಆಫ್ ದ ಡಿಸೀಸ್, ಇಟ್ ವಿಲ್ ಮ್ಯಾಟರ್ ವಿತ್ ದ ಏಜ್ ಆಫ್ ದ ಡಿಸೀಸ್. ಅವ್ರ ಏಜ್ ಏನಿದೆ, ಇಫ್ ದೇರ್ 80-85, ಸರ್ಟನ್ ಮೆಡಿಕೇಶನ್ಸ್ ವಿ ಕಾಂಟ್ ಯೂಸ್ ಬಿಕಾಸ್ ಅದು ಹಾರ್ಮ್ ಮಾಡುತ್ತೆ ಇನ್ನು. ಬಟ್ ಇಫ್ ದೇರ್ early 50s, 60s, ವಿ ಕ್ಯಾನ್ ಸ್ಟಿಲ್ ಯೂಸ್ ದಟ್ ಮೆಡಿಕೇಶನ್ಸ್ ಆ್ಯಂಡ್ ಹೆಲ್ಪ್ ದೆಮ್. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಲಾಟ್ ಆಫ್ ವೇರಿಯಬಲ್ಸ್. ಸೊ ಆ ವೇರಿಯಬಲ್ಸ್ ನೋಡಿಕೊಂಡು ಆ ನ್ಯೂರಾಲಜಿಸ್ಟ್ ಆರ್ ಅ ಮೂವ್ಮೆಂಟ್ ಡಿಸಾರ್ಡರ್ ಸ್ಪೆಷಲಿಸ್ಟ್ ಡಿಸೈಡ್ಸ್ ಆನ್ ಅವ್ರಿಗೆ ಯಾವ ಥರ ಪರ್ಸ್ನಲೈಸ್ ಟ್ರೀಟ್ಮೆಂಟ್ ಕೊಡಬೇಕು. ಅಂದರೆ ಒಂದೊಂದು ಟ್ರೈನಿಯನ್ನು ಇಡಬೇಕಾಗತ್ತಾ ಅವರಿಗೆ? ಅಂದರೆ ಲೈಕ್ ಟ್ರೈನ್ ಮಾಡೋರು, ಈಗ ಮೋಟಾರ್ ಸ್ಕಿಲ್ ಡೆವಲಪ್ಮೆಂಟ್ ಆಗೋದಕ್ಕೆ ಆ ಥರ ಏನಾದರೂ ಬೇಕಾಗುತ್ತಾ? ಸೊ ಮೆಡಿಕೇಶನ್ ಇಸ್ ಒನ್ ಆಸ್ಪೆಕ್ಟ್. ಅದು ಬಿಟ್ಟು ಸಪೋಸಿಂಗ್ಲಿ ಸ್ಪೀಚ್ ಪ್ರಾಬ್ಲಮ್ ಇದ್ದರೆ ವಿ ಇನ್ವಾಲ್ವ್ ದ ಸ್ಪೀಚ್ ಥೆರಪಿಸ್ಟು. ಸ್ವಾಲೋಯಿಂಗ್ ಪ್ರಾಬ್ಲಮ್ ಇದ್ದರೆ ವಿ ಇನ್ವಾಲ್ವ್ ದ ಸ್ವಾಲೋಯಿಂಗ್ ಥೆರಪಿಸ್ಟು. ದೇ ಹ್ಯಾವ್ ದಿಸ್ ಫೈನ್ ಮೋಟರ್ ಸ್ಕಿಲ್ಸ್ ಮಾಡೋಕ್ಕಾಗ್ತಿಲ್ಲ ಅಂದರೆ ವಿ ಇನ್ವಾಲ್ವ್ ದ ಆಕ್ಯುಪೇಷನಲ್ ಥೆರಪಿಸ್ಟು. ಮೆಮರಿ ಇಶ್ಯೂಸ್ ಇದ್ದರೆ ವಿ ಇನ್ವಾಲ್ವ್ ಅ ಕಾಗ್ನಿಟಿವ್ ಥೆರಪಿಸ್ಟ್.
ಸೊ ಡಿಪೆಂಡಿಂಗ್ ಆನ್ ಯಾವ ಸಿಂಪ್ಟಮ್ ರೋಗ ಲಕ್ಷಣಗಳು ಇಟ್ಸ್ ಅ ಹೋಲಿಸ್ಟಿಕ್ ಬ್ಯಾಲೆನ್ಸಿಂಗ್ ಇಶ್ಯೂ ಇದ್ರೆ ಫಿಸಿಯೋಥೆರಪಿಸ್ಟ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ಫಿಸಿಯೋಥೆರಪಿ ಇಸ್ ಆಲ್ವೇಸ್ ದೇರ್ ವಿತ್ ದೆಮ್, ಇನ್ಕ್ಲೂಡಿಂಗ್ ಫಾರ್ ಮೂವ್ಮೆಂಟ್ಸ್ ಬ್ಯಾಲೆನ್ಸಿಂಗ್ಗೆ. But all this, it's a holistic. You need a doctor, neurologist, movement disorder specialist, and you need the whole team. Occupational therapist in the, physiotherapist in the, speech swallowing therapist in the. And nowadays it is extending to involve a Parkinson nurse. Okay. ಈಗ ನರ್ಸ್ ಗೆ ಟ್ರೈನಿಂಗ್ ಕೊಡ್ತಾರೆ ಟು ಹ್ಯಾಂಡಲ್ ಪಾರ್ಕಿನ್ಸನ್ ಪೇಷಂಟ್ಸ್. ಓಕೆ, ಆ ಪೇಷಂಟ್ ಅನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂದ್ರೆ ಬೇರೆ ಪೇಷಂಟ್ ತರ ಅಲ್ಲ ಅವರು. ಎಕ್ಸಾಕ್ಟ್ಲಿ. ಸೊ ಹೌ ಟು ಹ್ಯಾಂಡಲ್ ದೆಮ್ ನೌಡೇಸ್ ವಿ ಹ್ಯಾವ್ ಸ್ಟಾರ್ಟೆಡ್ ಟ್ರೈನಿಂಗ್. ಇನ್ ಫ್ಯಾಕ್ಟ್ ರಾಮಾಯಲ್ಲಿ ವಿ ಹ್ಯಾವ್ ಅ ಟ್ರೈನ್ಡ್ ಪಾರ್ಕಿನ್ಸನ್ nurse. We have a trained Parkinsonist who can handle these patients. So a nurse is important too. And now it is extending to, having a yoga, music therapy, dance therapy, art therapy. So there is so many options available for you to help around and get involved in all these therapy treatments. Okay. So ಇದು team work ಅಂತ ಹೇಳ್ಬೋದಲ್ವಾ? And then obviously in advanced stages you have the DBS where a neurosurgeon comes into play. Okay. So deep brain stimulation ಅಂತೀವಿ. So where you have treatment ಕೊಟ್ಟಾಗ treatment related side effects ಬಂದಿದ್ರೆ then you have DBS options. Or treatment refractory ಇದ್ರೆ ಅಂದ್ರೆ treatment help ಆಗ್ತಿಲ್ಲ medical treatment, then you have this DBS, deep brain stimulation. So ಈ surgical options ಇದೆ. It's like basically a pacemaker. Like how you place a pacemaker for heart, it is a pacemaker for the brain. Okay. So we place the electrode in the brain. First time ಕೇಳ್ತಾ ಇರೋದು because heart pacemaker ಗೊತ್ತಿತ್ತು, ಬ್ರೈನಿಗೂ pacemaker ಇದೆ. ಹೌದು. So we place the pacemaker in the brain and battery input we place it in the chest. So it is all enclosed, ಕಾಣಲ್ಲ ಏನು. And then we do the programming from outside to help his improve his movements, to help his improve his tremors, to help his improve his balance. So medication related side effects ಕಡಿಮೆ ಆಗ್ಬಿಡುತ್ತೆ. We can reduce the medication by doing DBS. DBS is not a cure. ಬಟ್ DBS ಮ್ಯಾನೇಜಬಲ್. ಹೌದು, DBS ಮಾಡಿದ್ರೆ ಮೇ ಬಿ ಅ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗ್ತದೆ ನೆಕ್ಸ್ಟ್ 5 to 7 years. ಯು ಗಿವಿಂಗ್ ಅ ಬೆಟರ್ ಕ್ವಾಲಿಟಿ ಆಫ್ ಲೈಫ್, ಬಟ್ ಇಸ್ ನಾಟ್ ಅ ಕ್ಯೂರ್. ಅದು ಗೊತ್ತಿರಬೇಕು. ಬಟ್ DBS ಇಸ್ ಅ ಗುಡ್ ಆಪ್ಷನ್ ಫಾರ್ ಅಡ್ವಾನ್ಸ್ಡ್ ಪಾರ್ಕಿನ್ಸನ್ ಡಿಸೀಸ್. ಓಕೆ. ಸೊ ಲೇಟ್ ಆಗಿ ಬಂದು ಸ್ವಲ್ಪ ಡಿಲೇ ಆಯಿತು ಅಂದಾಗ ಈ ಥರ ಕಂಡೀಷನ್ಸ್ ಇರುತ್ತೆ. ನಾವು ಮೆಡಿಕೇಶನ್ ಟ್ರೈ ಮಾಡ್ತೀವಿ. ವೆನ್ ವಿ ಅದು ವರ್ಕ್ ಆಗ್ತಿಲ್ಲ ಅಂದಾಗ ನೆಕ್ಸ್ಟ್ ಸ್ಟೆಪ್ ಹೋಗ್ತೀರಾ. ಮೆಡಿಕೇಶನ್ ರಿಲೇಟೆಡ್ ಸೈಡ್ ಎಫೆಕ್ಟ್ ಶುರು ಆಗ್ಬಿಟ್ಟಿದೆ, ಅವಾಗ ಮೋಟರ್ ಫ್ಲಕ್ಚುಯೇಷನ್ಸ್ ಇರ್ತೀವಿ, ಅವಾಗ ವಿ ಕ್ಯಾನ್ ಕನ್ಸಿಡರ್ DBS, ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್. ಓಕೆ. ಸೊ DBS ಮಾಡ್ತಾನೆ ಅದ್ರ ಜೊತೆಗೆ ಥೆರಪೀಸ್ನ ಕಂಟಿನ್ಯೂ ಮಾಡ್ತೀರಾ? ಹೌದು, ದೇ ಆರ್ ಆಲ್ಮೋಸ್ಟ್ ಫಾರ್ ಲೈಫ್. ಓಕೆ, ಅದು ಇದ್ದೇ ಇರುತ್ತೆ. ಸಪೋಸಿಂಗ್ಲಿ ಮೆನಿ ಪೇಷಂಟ್ಸ್ ನೋಡ್ತೀವಿ ನಾವು, ವಾಯ್ಸೇ ಬರಲ್ಲ. They have such a low voice, we cannot understand them. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಆಗ್ತಿಲ್ಲ. ಅವಾಗ ಸ್ಪೀಚ್ ಥೆರಪಿಸ್ಟ್ plays such an important role. Many people over 10-15 years 20 years ಆದ್ಮೇಲೆ they develop severe swallowing difficulty. ಎಂಜಿಲ್ ನುಂಗಕ್ಕಾಗಲ್ಲ. They have drooling of saliva, ಎಂಜಿಲ್ ಹೊರಗೆ ಬರ್ತಾ ಇರುತ್ತೆ. So for that swallowing therapy becomes very important. So again we individualize. ಯಾರಿಗೆ ಬಟನ್ ಹಾಕಕ್ಕಾಗಲ್ಲ, that time we need an occupational therapist help. ಬ್ಯಾಲೆನ್ಸಿಂಗ್ ಇರಲ್ಲ, ಬೀಳ್ತಿರ್ತಾರೆ ಮತ್ತೆ. ಯು ನೀಡ್ ಅ ಫಿಸಿಯೋಥೆರಪಿಸ್ಟ್ ಆನ್ ಬೋರ್ಡ್. ಸೊ ದೀಸ್ ಥೆರಪಿಸ್ಟ್ ಆರ್ ಆಲ್ವೇಸ್ ದೇರ್ ವಿತ್ ದೆಮ್ ಅಂಡ್ ಯು ನೀಡ್ ದೆಮ್ ಆಲ್ ದ ಟೈಮ್. ಓಕೆ. ಹಾಗಾದ್ರೆ ಈ ಪಾರ್ಕಿನ್ಸನ್ಸ್ ಡಿಸೀಸ್ ಬಂತು ಅಂತ ಹೇಳಿದ್ರೆ ಜೀವನ ಪೂರ್ತಿ ಚಿಕಿತ್ಸೆ ತಗೋಬೇಕಾ, ಜೀವನ ಪೂರ್ತಿ ಥೆರಪಿ ಮಾಡಿಸ್ಕೋಬೇಕಾ ಅಂತ ಒಂದು ಭಯ ಸೃಷ್ಟಿ ಆಗುತ್ತಲ್ವಾ ಡಾಕ್ಟರ್? ಐ ಮೀನ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಇಟ್ ಈಸ್ ಜಸ್ಟ್ ದಟ್ ಯು ಆರ್ ದೇರ್, ಯು ಆರ್ ಡೂಯಿಂಗ್ ಯುವರ್ ರೆಗ್ಯುಲರ್, ದೇ ಹೆಲ್ಪ್ ಯು, they train you. But financially stable idre okay. I agree. Financially stable indane kashta, it is not easy. So that time what we do is we do a group therapy. So that way the finances burden can be low. Group therapy andre eno, supposingly physiotherapy or balancing ಮಾಡ್ತಿದ್ರೆ 5-6 people together a physiotherapist does. Okay. With them together ಜೊತೆಗೆ ಮಾಡ್ತಾರೆ. So that time one ಬೇಡ. So in that way at least you are learning with them, doing with them, a financial burden ಕಡಿಮೆ ಆಗುತ್ತೆ because it's involving 5-6 people together. Yes. So ಆ ಥರ can be done. Those things can be incorporated. Financial burden ಕಡಿಮೆ ಆಗಬಹುದು. But the therapists are very much important for Parkinson. ಬೇಕಾಗುತ್ತೆ, ಏನು ಮಾಡೋದಕ್ಕಾಗೋದಿಲ್ಲ ಅಂದ್ರೆ ಅದನ್ನ ಬಿಟ್ಟು ಇನ್ನೇನೋ ಆಪ್ಷನ್ ಇದೆ ಅಂತ ಹೇಳೋದಕ್ಕಾಗೋದಿಲ್ಲ. ಥೆರಪಿಗಳು ಮೆಡಿಸಿನ್ಸ್ ಬೇಕೇ ಬೇಕು, ಆಲ್ಮೋಸ್ಟ್ ಫಾರ್ ಲೈಫ್. the dosing can be different, personalize ಮಾಡ್ಬೋದು ಪೇಷಂಟ್ಗೆ. ಹೆಂಗೆ ಥೆರಪಿಸ್ಟ್ ಬೇಕೇ ಬೇಕು ಡಿಪೆಂಡಿಂಗ್ ಆನ್ ದರ್ ಸಿಂಪ್ಟಮ್ಸ್. ಅಗೇನ್ ಈಗ ಕೆಲವ್ರಿಗೆ ವಾಯ್ಸ್ ಚೆನ್ನಾಗಿರುತ್ತೆ, ಅವ್ರಿಗೆ ಸ್ಪೀಚ್ ಥೆರಪಿಸ್ಟ್ ಬೇಡ. But who don't have a voice, they are not able to speak, ಅವ್ರಿಗೆ speech therapy may definitely help. Okay. Balancing ಇಲ್ಲ ಅಂದ್ರೆ physiotherapy will definitely help. So these therapists are required, and again the whole team is required to manage them. ಈ ಥೆರಪಿಗೆ ಮಂತ್ಲಿ ಬರಬೇಕು ಆ ಥರ ಏನಾದರೂ ಡ್ಯೂರೇಷನ್ ಇರುತ್ತೆ ಸರ್? So we do weekly 2 days ಕೆಲವರಿಗೆ 2 days ಸಾಕು. Then the rest of the days they can do at home. Some people may require weekly 3 days. Again we personalize, individualize ಮಾಡ್ತೀವಿ depending on the
ಸಿವಿಯಾರಿಟಿ ಆಫ್ ಸಿಂಪ್ಟಮ್, ಎಷ್ಟು ಸಿವಿಯರ್ ಇದೆ ಸಿಂಪ್ಟಮ್ಸು, ಅದ್ರ ಮೇಲೆ ನಾವು ಇಂಡಿವಿಜುವಲೈಸ್ ಮಾಡ್ತೀವಿ. ಓಕೆ. ಸೊ ಅಂದಾಜು ಎಷ್ಟು ವರ್ಷ ತನಕ ಕೆಲವರಿಗೆ ಈಗ ಇಂಪ್ರೂವ್ ಆಯಿತು ಅಂತ ಹೇಳಿದ್ರೆ ಸ್ಟಾಪ್ ಮಾಡ್ಬೋದು? ಅದು ಕೂಡ ಇಂಡಿವಿಜುವಲ್ ಆಗಿನೇ ಡಿಪೆಂಡ್ ಆಗಿರುತ್ತಾ? ಸೊ ಇಂಪ್ರೂವ್ ಪ್ರಶ್ನೆ ಇಲ್ಲ, ಇಟ್ ಈಸ್ ಲೈಕ್ ಅಂದ್ರೆ ಈಗ ಅವರಿಗೆ ಸ್ವಾಲೋ ಮಾಡೋದಕ್ಕೆ ಆಗೋದಿಲ್ಲ, ಈಗ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ, ಸ್ವಾಲೋ ಮಾಡ್ತಾ ಇದ್ದಾರೆ. ಯು ಕ್ಯಾನ್ ರಿಡ್ಯೂಸ್ ವೀಕ್ಲಿ ಇನ್ಸ್ಟೆಡ್ ಆಫ್ 5 days ಹೋಗೋ ಬದಲು ವೀಕ್ಲಿ ಕಡಿಮೆ ಮಾಡ್ತೀರಾ? ಹೌದು, 3 ಸತಿ ಬರೋರು 2 ಸತಿ ಬರ್ಬೋದು, 1 ಸತಿ ಬರ್ಬೋದು, ಆರ್ ದೇ ಕ್ಯಾನ್ ಡೂ ಎಟ್ ಹೋಮ್. If they've learned the swallowing therapy at home, they can do at home. Okay. But it has to be done. Because ಬರ್ಲೇಬೇಕು, ಥೆರಪಿ ಬರ್ಲೇಬೇಕು, ಅವರು ಮನೇಲಿ ಮಾಡ್ಬೇಕು, ಅವರು themselves can do it. But ಏನಂದ್ರೆ ಡೈಲಿ ಮಾಡ್ಲೇಬೇಕು, ಅದು ಮಾಡಿಲ್ಲ ಅಂದ್ರೆ then you will progress and the quality of life will be impaired. So these things are required on a day-to-day basis, or they can do by themselves at home. Once you learn ಅಲ್ಲ ಹೆಂಗ್ ಮಾಡಬೇಕು ಅವ್ರ ಮನೆಯಲ್ಲೇ ಮಾಡ್ಬೋದು ಅವರು. ಓಕೆ. ಡಾಕ್ಟರ್, ಈಗ ಈ ರೀತಿಯಾದಂಥ ಕಂಡೀಷನ್ ಇದ್ದಾಗ ಮನೆಯವ್ರಿಗೂ ಒಂದು ರೀತಿಯಾಗಿ ಅವ್ರನ್ನ ನೋಡ್ಕೊಳ್ಳುವಂಥದ್ದು ಬರ್ಡನ್ ಆಗುತ್ತೆ. ಅಂದರೆ ಪ್ರಾಕ್ಟಿಕಲಿ ಥಿಂಕ್ ಮಾಡಿದಾಗ ನಾವು ಎಷ್ಟೇ ಮಾತಾಡಿದ್ರು ಕೂಡ ಅವ್ರ ಸ್ಥಾನದಲ್ಲಿ ನಿಂತು ನೋಡಿದಾಗ ಹೌದು ಒಂದು ರೀತಿ ಬರ್ಡನ್ ಆಗತ್ತೆ ಅಂತ. ಬಟ್ ಅದನ್ನು ಮೆಟ್ಟಿ ನಿಂತು ಕೂಡ ಅವ್ರನ್ನ ನೋಡ್ಕೋತಾರೆ, ಅವರ ಪ್ರತಿ ಮೂಮೆಂಟಲ್ಲೂ ಜೊತೆಗಿರ್ತಾರೆ ಅಂತ ಹೇಳಿದ್ರೆ ಇಟ್ಸ್ ಅ ಗ್ರೇಟ್ ಥಿಂಗ್. ಅದಾಗ್ಯೂ ಕೂಡ ಅವ್ರಿಗೆ ಕೇರ್ ಹೆಂಗೆ ತಗೋಬೇಕು ಅನ್ನುವಂಥ ಒಂದಿಷ್ಟು ಟಿಪ್ಸನ್ನು ನೀವು ಅವ್ರಿಗೆ ಕೊಡೋಕೆ ಇಷ್ಟಪಡ್ತೀರಾ? ಹೌದು. ಸೊ ಕೇರ್ ಗಿವರ್ ಬರ್ಡನ್ ತುಂಬ ಕಾಮನ್ನು. ಆ್ಯಂಡ್ ಅಗೇನ್ ಅದು ತುಂಬ ಇಗ್ನೋರ್ಡ್ ಎಂಟಿಟಿ. ಜನರಲಿ ಕೇರ್ ಗಿವರ್ ಪೀಪಲ್ಗೆ ಅವ್ರು ಕೇಳಲ್ಲ ಏನಾಗ್ತಿದೆ, ವಾಟ್ ಆರ್ ದೇ ಗೋಯಿಂಗ್ ಥ್ರೂ, ಅವ್ರ ಮನಸ್ಸಲ್ಲಿ ಏನಿದೆ, ಹೌ ದೇ ಆರ್ ಫೀಲಿಂಗ್, ಅದೆಲ್ಲ. ಸೊ ವೆರಿ ಇಂಪಾರ್ಟೆಂಟ್ ಈಸ್ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡಬೇಕು, ಅವ್ರ ಹತ್ರ ಮಾತಾಡಬೇಕು, ಶೇರ್ ದ ಎಕ್ಸ್ಪೀರಿಯನ್ಸಸ್, ಹೌ ಯು ಕ್ಯಾನ್ ರೆಡ್ಯೂಸ್ ಯುವರ್ ಅಲಿವೇಟ್ ಯುವರ್ ಬರ್ಡನ್ನ ಹೆಂಗೆ ಕಡಿಮೆ ಮಾಡಬಹುದು. ಸೊ ಹೆಂಗೆ ಮಾಡಬೇಕಂದ್ರೆ ಯು ಹ್ಯಾವ್ ಟು ಮೇಕ್ ಶ್ಯೂರ್ ಫಸ್ಟ್ ಆಫ್ ಆಲ್ ಯು ಶುಡ್ ಟೆಲ್ ದೆಮ್ ಅ ಫಿಕ್ಸ್ಡ್ ರೂಟೀನ್ ಶುಡ್ ಬಿ ದೇರ್ ಫಾರ್ ಯುವರ್ ಗಿವನ್ ಪಾರ್ಕಿನ್ಸನ್ಸ್. ನಿಮ್ಮ ಫ್ಯಾಮಿಲಿಯಲ್ಲಿ ಪಾರ್ಕಿನ್ಸನ್ಸ್ ಯಾರಿಗಿದೆ ಒಂದು ಫಿಕ್ಸ್ಡ್ ರೂಟೀನ್ ಮಾಡಿಬಿಡ್ಬೇಕು. ಅವ್ರ ಮೆಡಿಕೇಶನ್ ಟೈಮಿಂಗ್ ಇರಲಿ, ಅವ್ರ ಎಕ್ಸಸೈಸ್ ರೆಜಿಮ್ ಇರಲಿ, ಅದೆಲ್ಲ ಫಿಕ್ಸ್ ರೂಟೀನ್ ಮಾಡ್ಬಿಡ್ಲಿ. ಬ್ಯಾಲೆನ್ಸಿಂಗ್ ಇಶ್ಯೂ ಅಂದರೆ ಪ್ರಿವೆಂಟ್ ಫಾಲ್ಸ್. ಹೌ ಡು ವಿ ಪ್ರಿವೆಂಟ್ ಫಾಲ್ಸ್? ಮನೆಯಲ್ಲಿ ಯು ಹ್ಯಾವ್ ಎನ್ ಆಂಟಿ ಸ್ಲಿಪ್ಪಿಂಗ್ ಮ್ಯಾಟ್, ಯು ಹ್ಯಾವ್ ಅ ಗ್ರ್ಯಾಬಿಂಗ್ ಬಾರ್ಸ್ ಇನ್ ದ ಬಾತ್ರೂಮ್ಸ್. ಮನೇನ ಡಿಕ್ಲಟರ್ ಇಟ್ಕೊಳ್ಳಿ, ಜಾಸ್ತಿ ಐಟಮ್ಗಳು ಪಾತ್ವೇಲಿ ಇಟ್ಕೊಬೇಡಿ. ಸೊ ಯು ಡಿಕ್ಲಟರ್ ದ ಹೌಸ್ ಸೊ ದಟ್ ಅವರು ಬ್ಯಾಲೆನ್ಸಿಂಗ್ ಇಶ್ಯೂ ಆಗಿ ಬೀಳ್ದಂಗೆ ನೋಡ್ಬೋದು. ದೆನ್ ಇಫ್ ಯು ಹ್ಯಾವ್ ಕಾನ್ಸ್ಟಿಪೇಷನ್, ಗಿವ್ ಅ ಗುಡ್ ಡಯಟ್. ಅವ್ರ ಡಯಟ್ರಿ ಚೇಂಜಸ್ ತರಬೇಕು. ಹೈ ಫೈಬರ್ ಡಯಟ್ ತೊಗೊಂಬನ್ನಿ, ಹೈಡ್ರೇಷನ್ ಅವ್ರದ್ದು ಮೇಂಟೈನ್ ಮಾಡಿ. ಸೊ ದೀಸ್ ವೇ ಯು ಕ್ಯಾನ್ ಟೆಲ್ ದೆಮ್ ಟು ಮ್ಯಾನೇಜ್ ಆಲ್ ದೀಸ್ ಪೀಪಲ್. ಆ್ಯಂಡ್ ಪ್ರಾಬಬ್ಲಿ ಸಮ್ಟೈಮ್ಸ್ ಏನಾಗುತ್ತೆ, ವೆನ್ ದ ಕೇರ್ ಗಿವರ್ಸ್ ಆರ್ ವರ್ಕಿಂಗ್ ಆ್ಯಂಡ್ ದೇ ಡೋಂಟ್ ಹ್ಯಾವ್ ಟೈಮ್, ದೆನ್ ಪ್ರಾಬಬ್ಲಿ ಯು ನೀಡ್ ಕೇರ್ ಟೇಕರ್ ಬೇಕು. ಮನೆಯಲ್ಲಿ ಕೇರ್ ಟೇಕರ್ ಇದ್ದಂಗೆ ಟು ಮ್ಯಾನೇಜ್ ಸಚ್ ಪೇಷಂಟ್ಸ್. ಅದು ಆಗಿಲ್ಲ ಅಂದರೆ ಯು ಹ್ಯಾವ್ ಸೆಂಟರ್ಸ್. ನಾವು ಯು ಹ್ಯಾವ್ ಸೆಂಟರ್ಸ್ ವೇರ್ ಯು ಕ್ಯಾನ್ ಹ್ಯಾವ್ ಡೇ ಕೇರ್ ಸೆಂಟರ್ಸ್. ಲೈಕ್ ಯು ಹ್ಯಾವ್ ನಮ್ದು ರಾಮಯಲ್ಲೇ ಯು ಹ್ಯಾವ್ ಫಿಸಿಯೋಥೆರಪಿ ಸೆಂಟರ್ಸ್ ವೇರ್ ದೇ ಕ್ಯಾನ್ ಕಮ್ ಫಾರ್ 2-3 hours. ಅಲ್ಲಿ ಮಾಡ್ಬಿಟ್ಟು ದೆನ್ ದೇ ಕ್ಯಾನ್ ಟೇಕ್ ದೆಮ್ ಬ್ಯಾಕ್. So they get engaged in these physiotherapy centers. Then you have these old age nightingale centers where they can go, they can do their day care tara ಮಾಡಿ ಬರಬಹುದು. So that way the caregivers burden is alleviated, reduce ಆಗುತ್ತೆ. So ಇದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಟು ಮ್ಯಾನೇಜ್ ಪಾರ್ಕಿನ್ಸನ್ಸ್. ಸೊ ಈ ಪಾರ್ಕಿನ್ಸನ್ಸ್ ಡಿಸೀಸ್ ಹಾಗೇನೆ ಅಲ್ಝೈಮರ್ಸ್ ಡಿಫರೆನ್ಸ್ ಯಾವ ರೀತಿಯಾಗಿರುತ್ತೆ? ವೆರಿ ಡಿಫ್ರೆಂಟ್. ಪಾರ್ಕಿನ್ಸನ್ಸ್ ಮೂವ್ಮೆಂಟ್ನ ಎಫೆಕ್ಟ್ ಮಾಡುತ್ತೆ. ಸೊ ಬೇಸಿಕ್ಲಿ ನೀವು ಮೂವ್ ಮಾಡೋಕ್ಕಾಗಲ್ಲ, ಯು ಆರ್ ಸ್ಲೋ, ಯು ಆರ್ ಲೂಸ್ ಬ್ಯಾಲೆನ್ಸ್ ಅಂಡ್ ಆಲ್. Alzheimer's is memory issues. They lose memory. For example, scenario 1, Parkinson's patient ತುಂಬಾ ಅಲರ್ಟ್ ಆಗಿದ್ದಾನೆ, ಎಲ್ಲ ಫುಲ್ ಅಲರ್ಟ್ ಆಗಿದ್ದಾನೆ ಇಲ್ಲ, ಬಟ್ he struggles to button that shirts, struggles to walk. ಅದು ಪಾರ್ಕಿನ್ಸನ್ಸ್. ಮೇನ್ ಆಗಿ ಮೋಟಾರ್ ಸ್ಕಿಲ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ. ಎಕ್ಸಾಕ್ಟ್ಲಿ. ಆಲ್ಝೈಮರ್ಸ್ ಏನು, ದೋ he is physically active but he struggles to remember things. He struggles to remember face of the people, name of the people. He may not remember what happened some time back. ಮರ್ತೋಗ್ಬಿಡುತ್ತೆ. He gets lost in the surroundings. or navigate ಮಾಡೋಕ್ಕಾಗಲ್ಲ. So that is a memory problem. This is a motor movements problem. ಓಕೆ. ಸೊ ಹಾಗಾಗಿ ಈಗ ಒಬ್ಬ ವ್ಯಕ್ತಿಗೆ ಏನೋ ಮರ್ತು ಹೋಗಿದೆ ಅಥವಾ ವಯಸ್ಸಾದ್ಮೇಲೆ ಮರ್ತು ಹೋಗಿದೆ ಅಂತ ಹೇಳಿದಾಗ ಅದು ಅಲ್ಝೈಮರ್ಸ್ ಆಗಿರುತ್ತೆ, ಪಾರ್ಕಿನ್ಸನ್ಸ್ ಆಗಿರೋದಿಲ್ಲ. ಸೊ ಮೆಮರಿ ಇಶ್ಯೂಸ್ ಪಾರ್ಕಿನ್ಸನ್ಸಲ್ಲೂ ಬರಬಹುದು, ಬಟ್ ತುಂಬ ವರ್ಷಗಳು ಆದ್ಮೇಲೆ ಬರುತ್ತೆ. ಬಟ್ ಅಲ್ಝೈಮರ್ಸ್ ಕ್ಯಾನ್ ಸ್ಟಾರ್ಟ್ ವಿತ್ ಮೆಮರಿ ಪ್ರಾಬ್ಲಮ್. ಸೊ ಅದೇ ಅಗೇನ್ ಯು ಹ್ಯಾವ್ ಟು ಸೀಕ್ ಡಾಕ್ಟರ್ಸ್ ಹೆಲ್ಪ್. ಸಿ ಅವ್ರಿಗೆ ಪಾರ್ಕಿನ್ಸನ್ಸ್ ವಿತ್ ಮೆಮರಿ ಇದೆಯಾ ಆರ್ ಪ್ಯೂರ್ ಮೆಮರಿ ಇದೆಯಾ? ಎರಡು ಬರ್ಬೋದು. ಪ್ಯೂರ್ ಮೆಮರಿ ಇದ್ರೆ ದೆನ್ ಪ್ರಾಬಬ್ಲಿ ನಾವು ಅಲ್ಝೈಮರ್ಸ್ ಥರ ಇದೆಯಾ, ಬೇರೆ ಡೆಮೆನ್ಷಿಯಾ ಥರ ಇದೆಯಾ ಅಂತ ನೋಡ್ತಾ ಇದೀವಿ. ಬಟ್
ಮೂಮೆಂಟು ಜೊತೆಗೆ ಮೆಮರಿ ಇಶ್ಯೂ ಆಗಿದ್ರೆ ಪ್ರಾಬಬ್ಲಿ ಇಟ್ ಕುಡ್ ಬಿ ಪಾರ್ಕಿನ್ಸನ್ಸ್ ಅಸೋಸಿಯೇಟೆಡ್ ಡೆಮೆನ್ಷಿಯಾ ಅಂತೀವಿ. ಪಾರ್ಕಿನ್ಸನ್ಸ್ ಅಸೋಸಿಯೇಟೆಡ್ ಡೆಮೆನ್ಷಿಯಾ. ಸೊ ಎರಡೂ ಬೇರೆದು, ಟ್ರೀಟ್ಮೆಂಟು ಬೇರೆದು. ಸೊ ನೋಡಬೇಕು. ಅಗೇನ್ ಡಾಕ್ಟರ್ಸ್ ಈಸ್ ದ ಒನ್ ಹೂ ಇಸ್ ದ ಬೆಸ್ಟ್ ಹೂ ಕ್ಯಾನ್ ಡಯಾಗ್ನೋಸ್ ಆಲ್ ದಿಸ್. ಓಕೆ. ಸೊ ಈ ಪಾರ್ಕಿನ್ಸನ್ಸ್ ಡಿಸೀಸ್ ಬಗ್ಗೆ ಇರುವಂತಹ ಮಿತ್ಸ್ ಏನಾದರೂ ಗೊತ್ತಿದೆಯಾ ಸರ್? ಯಾಕಂದ್ರೆ ನೀವು ಇಷ್ಟು ವರ್ಷಗಳಿಂದ ಕೇಸಸ್ನ ನೋಡ್ಕೊಂಡು ಬಂದಿದ್ದೀರಾ. ಜನ ನೆಗ್ಲೆಕ್ಟ್ ಮಾಡೋದು, ಕೇರ್ ಮಾಡೋದು, ಅಥವಾ ಏನೋ ಕಾಫಿ ಕುಡಿದ್ರೆ ಕಡಿಮೆ ಆಗ್ಬಿಡುತ್ತೆ, ಅಥವಾ ಬೇರೆ ಇನ್ನೇನೋ ಕಡಿಮೆ ಆಗ್ಬಿಡುತ್ತೆ, ಅದನ್ನ ತಿಂದ್ರೆ ಸರಿ ಹೋಗುತ್ತೆ ಅಂತ ಆ ಥರ ನಂಬ್ಕೊಂಡು ಡಿಲೇ ಮಾಡಿ ಬರುವಂಥ ಕೇಸಸ್ಗಳನ್ನೆಲ್ಲ ನೋಡಿದ್ದೀರಾ? ಆ ಥರ ಏನಿಲ್ಲ, ಬಟ್ ದೇರ್ ಆರ್ ಸಮ್ ಎಪಿಡಿಮಾಲಜಿಕಲ್ ಸ್ಟಡೀಸ್, ಸೈಂಟಿಫಿಕ್ ರಿವ್ಯೂಸ್ ಆಗಿದೆ. ಮಾಡ್ರೇಟ್ ಅಮೌಂಟ್ ಆಫ್ ಕಾಫಿ ಕನ್ಸಂಪ್ಷನ್ಸ್ ಮಾಡಿದ್ರೆ, ಮಾಡ್ರೇಟ್ ಅಮೌಂಟ್, ಸೇ ಅಬೌಟ್ 2 to 3 cups ಆಫ್ ಡೇ, ಅದ್ರಲ್ಲಿ ಏನು ನೋಡಿದ್ದಾರೆ, ಮೇ ಬಿ ರಿಸ್ಕ್ ಆಫ್ 30% ಲೆಸ್ ರಿಡಕ್ಷನ್ ಟು ಡೆವಲಪ್ ಪಾರ್ಕಿನ್ಸನ್ಸ್. 30% ರಿಸ್ಕ್ ರಿಡಕ್ಷನ್ ಇರುತ್ತೆ. ಅಂದ್ರೆ ನಾರ್ಮಲ್ ಆಗಿನ ನಾವೀಗ ನಾರ್ಮಲ್ ಆದಾಗ ನಾರ್ಮಲ್ ಆದ ಕಾಫಿ ಅಷ್ಟೇ, ಕಾಫಿ ದೇ ಫೌಂಡ್ ದಿಸ್. ಅದನ್ನ ಬರೀ ಅಬ್ಸರ್ವ್ ಮಾಡಿದ್ದಾರೆ. ನೋ ಗ್ಯಾರಂಟಿಡ್ ಕಾಫಿ ಕುಡಿದ್ರೆ ನಿಮಗೆ ಪಾರ್ಕಿನ್ಸನ್ಸ್ ಬರಲ್ಲ ಅಂತ ಗ್ಯಾರಂಟಿಡ್ ಏನಿಲ್ಲ, ಬಟ್ ಇದು ಒಂದು ಅಬ್ಸರ್ವೇಷನಲ್ ಸ್ಟಡಿ ಮಾಡಿದ್ದಾರೆ. ಆ್ಯಂಡ್ ದೇ ಫೌಂಡ್ ದಟ್ 30% ರಿಸ್ಕ್ ಕಡಿಮೆ ಇರುತ್ತೆ ಇಫ್ ಯು ಟೇಕ್ ಮಾಡ್ರೇಟ್ ಅಮೌಂಟ್ ಆಫ್ ಕಾಫಿ, ಅಬೌಟ್ 2 to 3 cups a day. ಬಟ್ ಅಗೇನ್ ದೇರ್ ಇಸ್ ನೋ ಗ್ಯಾರಂಟಿ. ವಾಟ್ ದೇ ಸೇಸ್ ಪ್ರಾಬಬ್ಲಿ ಕಾಫಿ ಇಸ್ ಅ ನ್ಯೂರೋ ಪ್ರೊಟೆಕ್ಟಿವ್, ಅದಕ್ಕೆ ಹೆಲ್ಪ್ ಮಾಡ್ತಿರ್ಬೇಕಂತ ಒಂದು ಸ್ಟಡಿ ಆಗಿದೆ, ಕೆಲವು ಜಾಗದಲ್ಲಿ ಸ್ಟಡಿ ಆಗಿದೆ. ಬಟ್ ಅಗೇನ್ ಅದರ್ ಮಿತ್ಸ್ ಆರ್ ಅಗೇನ್ ಸಿ ಪಾರ್ಕಿನ್ಸನ್ಸ್ ಇಂದ ಬಂದರೆ ಐ ಮೇ ನಾಟ್ ಲಿವ್, ಐ ಮೇ ಡೈ ಸೂನ್, ಅದು ಮಿತ್ತು. ಯು ಕ್ಯಾನ್ ಸ್ಟಿಲ್ ಲಿವ್ ವೆಲ್. ಸ್ಟ್ರೋಕ್ ಆಗಿದೆ ಅನ್ನೋ ಥರ ಫೀಲ್ ಆಗ್ಬೋದೇನೋ ಮೇ ಬಿ. ಆ ಥರ ಇಲ್ಲ, ಯು ಕ್ಯಾನ್ ಸ್ಟಿಲ್ ಲಿವ್ ವೆಲ್ ವಿತ್ ಪಾರ್ಕಿನ್ಸನ್ ಡಿಸೀಸ್. ಈಸಿಲಿ ಇಡಿಯೋಪಥಿಕ್ ಪಾರ್ಕಿನ್ಸನ್ಸ್ ಯು ಕ್ಯಾನ್ ಲಿವ್ ವೆಲ್ ಫಾರ್ 20-25 years, ಪ್ರೊವೈಡೆಡ್ ನೀವು ನಿಮ್ಮ ರೆಗ್ಯುಲರ್ ಮೆಡಿಕೇಶನ್ಸ್ ತೊಗೊತಾ ಇದ್ದೀರಾ, ಡಾಕ್ಟರ್ಸ್ನ ರೆಗ್ಯುಲರ್ ಸೀಕ್ ಅಡ್ವೈಸ್ ಮಾಡ್ತಾ ಇದ್ದೀರಾ, ಯು ಆರ್ ಇನ್ವಾಲ್ವಿಂಗ್ ವಿತ್ ದ ಥೆರಪಿಸ್ಟ್, ಯು ಆರ್ ಇನ್ವಾಲ್ವಿಂಗ್ ಅ ಡಯಟ್, ಗುಡ್ ಡಯಟ್, ಹೆಲ್ದಿ ಡಯಟ್, ಯು ಆರ್ ಇನ್ವಾಲ್ವಿಂಗ್ ಯುವರ್ ಲೈಫ್ ಸ್ಟೈಲ್ ಚೇಂಜಸ್, ಯುವರ್ ಎಕ್ಸಸೈಸಸ್ ಎಲ್ಲ ಇದ್ದರೆ you can live well with Parkinson's. Okay, ಏನು ಭಯ ಪಡುವಂತ ಅವಶ್ಯಕತೆ ಇಲ್ಲ. You should have a positive mindset and say that yes, I can do it. Okay, so ಯಾವ ಪ್ರಾಬ್ಲಮ್ ಇದ್ರು ಅಂದ್ರೆ ಸ್ವ್ಯಾಲೋ ಪ್ರಾಬ್ಲಮ್ ಇದ್ದು, ನುಂಗೋದಕ್ಕೆ ಸಮಸ್ಯೆ ಆಯಿತು, ಮಾತಾಡೋದಕ್ಕಾಯಿತು, ಅಥವಾ ಮೋಟರ್ ಸ್ಕಿಲ್ಸ್, ಬಾಡಿ ಬ್ಯಾಲೆನ್ಸ್, ಸೊ ಎಲ್ಲದಕ್ಕೂ ಕೂಡ ಅದರದ್ದೇ ಆಗಿರುವಂಥ ಒಂದು ಟೈಲರ್ ಮೇಡ್ ಟ್ರೀಟ್ಮೆಂಟ್, ಥೆರಪಿ ಇದ್ದೇ ಇರುತ್ತೆ. ಸೊ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಫಸ್ಟ್ ಥಿಂಗ್ ಹಾಸ್ಪಿಟಲಿಗೆ ಬರಬೇಕು, ಪ್ರಾಪರ್ ಆಗಿ ಟೆಸ್ಟ್ ಮಾಡಿಸ್ಕೋಬೇಕು, ಮತ್ತೆ ಡಾಕ್ಟರ್ ಏನು ಹೇಳ್ತಾರೆ ಅದನ್ನ ಕೇಳಬೇಕು. ಸೊ ಇದಿಷ್ಟು ಮುಖ್ಯವಾಗಿರುತ್ತೆ ಅಂತ. ಸೊ ಡಾಕ್ಟರ್, ಫೈನಲಿ ಆಡಿಯನ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂದರೆ, ಇಲ್ಲಿ ಕೇರ್ ಟೇಕರ್ಸ್ ಅದರ ಜೊತೆಗೆ ಸೊ ಈ ರೀತಿಯಾದಂಥ ಪ್ರಾಬ್ಲಮನ್ನು ಫೇಸ್ ಮಾಡ್ತಿರೋರು ಎಮೋಷ್ನಲಿ ಕೂಡ ಸ್ಟ್ರಾಂಗ್ ಆಗಿರೋವಂಥದ್ದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮ್ಮ ಫೈನಲ್ ಅಡ್ವೈಸ್ ಏನು ಸರ್? ಸೊ ನಂದು ಅಡ್ವೈಸ್, ಕೀ ಅಡ್ವೈಸ್ ಇಸ್, ಒನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ವಿಲ್ ಬಿ, ಐ ವುಡ್ ಸೇ, ಪಾರ್ಕಿನ್ಸನ್ಸ್ ಡಯಾಗ್ನೋಸ್ ಆದರೂ ಭಯ ಪಡಬೇಡಿ. ದೇರ್ ಇಸ್ ನೋ ನೀಡ್ ಟು ಫಿಯರ್ ಅಬೌಟ್ ಇಟ್. ಇಫ್ ಯು ಡೆವಲಪ್ ದಟ್, ಫಸ್ಟ್ ಥಿಂಗ್ ಯು ಶುಡ್ ಹ್ಯಾವ್ ಪಾಸಿಟಿವ್ ಮೈಂಡ್ಸೆಟ್ ನಾವು ಡೆವಲಪ್ ಮಾಡಿ. ಜಾಯಿನ್ ಸಪೋರ್ಟ್ ಗ್ರೂಪ್ಸ್. ದೇರ್ ಆರ್ ಲಾಟ್ ಆಫ್ ಸಪೋರ್ಟ್ ಗ್ರೂಪ್ಸ್ ಇದೆ. ನಮ್ಮದ್ರಲ್ಲೇ ಒಂದು ತುಲಿಪ್ಸ್ ಆ್ಯಂಡ್ ಸ್ಪಾರ್ಕ್ಸ್ ಸಪೋರ್ಟ್ ಗ್ರೂಪ್ ಅಂತ ಮಾಡಿದ್ದೀವಿ. ಸೊ ಲಾಟ್ ಆಫ್ ಪೇಷಂಟ್ಸ್ ನಮಗೆ ಅದ್ರಲ್ಲಿ ಕನೆಕ್ಟ್ ಮಾಡ್ತಾರೆ. ಸೊ ಸಪೋರ್ಟ್ ಗ್ರೂಪ್ ಇದ್ದಾಗ ಯು ಡೋಂಟ್ ಫೀಲ್ ಲೋನ್ಲಿ, ಯು ಫೀಲ್ ಯು ಆರ್ ಟುಗೆದರ್, ಯು ಕ್ಯಾನ್ ಶೇರ್ ಯೋರ್ ಎಕ್ಸ್ಪೀರಿಯನ್ಸಸ್, ಯುನೋ ಅದು ಎಮೋಷ್ನಲ್ ಬಾಂಡಿಂಗ್ ಇರುತ್ತೆ ಒಂದು. ಸೊ ಸಪೋರ್ಟ್ ಗ್ರೂಪ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಲಿವ್ ಅ ಹೆಲ್ದಿ ಗುಡ್ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಡೆವಲಪ್ ಮಾಡಿ. ದಟ್ ಇನ್ಕ್ಲೂಡ್ಸ್ ಯುವರ್ ಫಿಸಿಕಲ್ ವಾಕಿಂಗ್, ಯುವರ್ ಫಿಸಿಕಲ್ ಎಕ್ಸಸೈಸಸ್, ಯುವರ್ ಡಯಟ್ ಅದಿರಲಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ರೆಗ್ಯುಲರ್ ಡಾಕ್ಟರ್ಸ್ ಅಡ್ವೈಸ್ ಸೀಕ್ ಮಾಡಿ. ಸೊ ದಟ್ ಅಂಡರ್ಸ್ಟ್ಯಾಂಡ್ ಏನೇನು ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ, ನನಗೆ ಯಾವ ಥರ ಟ್ರೀಟ್ಮೆಂಟ್ನ ತೊಗೊಬಹುದು, ಯಂಗ್ ಟ್ರೀಟ್ಮೆಂಟ್ ಹೆಲ್ಪ್ ಆಗುತ್ತೆ ನನಗೆ. ಸೊ ರೆಗ್ಯುಲರ್ ಟಚ್ಚಲ್ಲಿದ್ದರೆ ದಟ್ ದೀಸ್ ಆರ್ ದ ಥಿಂಗ್ಸ್, ಕೀ ಟೇಕ್ ಅವೇಸ್ ಐ ವುಡ್ ಸೇ ಪಾರ್ಕಿನ್ಸನ್ ವಾರಿಯರ್ ಶುಡ್ ನೋ. ಓಕೆ ಡಾಕ್ಟರ್, ಒನ್ ಮೋರ್ ಕ್ವಶನ್ ಇಸ್ ದೇರ್. ಈಗ ಕೆಲವ್ರು ಅನ್ಕೋತಾರೆ, ಓಕೆ ಇದನ್ನು ಕ್ಯೂರ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಏನು ಪ್ರಯೋಜನ ಅನ್ನೋ ಥರ ಒಂದು ಮೈಂಡ್ ಸೆಟ್ ಕೂಡ ಇರಬಹುದು ತುಂಬಾ ಜನರಿಗೆ. ಬರ್ತಾರೆ ಪೇಷಂಟ್ ಬರ್ತಾರೆ, ಹೇಳ್ತಾರೆ ಯಾಕೆ ನಾನು ಟ್ರೀಟ್ಮೆಂಟ್ ತೊಗೊಬೇಕು. ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂದರೆ ಯು ವಿಲ್ ನಾಟ್ ಬಿ ಏಬಲ್ ಟು ಮೂವ್. ನಿಮ್ಮ ಡೈಲಿ ದಿನಚರಿನ ಮಾಡೋಕ್ಕಾಗಲ್ಲ. ಕ್ವಾಲಿಟಿ ಆಫ್ ಲೈಫ್ ವಿಲ್ ಬಿ ವೆರಿ ಪುವರ್. ಸೊ ಟ್ರೀಟ್ಮೆಂಟ್ ತೊಗೊಂಡ್ರೆ ಯು ವಿಲ್ ಬಿ ಏಬಲ್ ಟು ಫಂಕ್ಷನ್ ವೆಲ್ ಎವ್ರಿ ಡೇ. ನಿಮ್ಮ ಡೈಲಿ ಆ್ಯಕ್ಟಿವಿಟೀಸ್ನ ಮೇಂಟೈನ್ ಮಾಡ್ಬೋದು, ಸಿಂಪ್ಟಮ್ಸ್ನ ಕಂಟ್ರೋಲ್ ಮಾಡ್ಬೋದು, ಕ್ವಾಲಿಟಿ ಆಫ್ ಲೈಫ್ ಬೆಟರ್ ಇರ್ಬೋದು. ವೈ ಶುಡ್ ಯು ಲಿವ್ ಅ ಲೈಫ್ ವೇರ್ ದೇರ್ ಇಸ್ ನೋ ಕ್ವಾಲಿಟಿ? ಹೌದು. ಸೊ ಕ್ವಾಲಿಟಿ ಆಫ್ ಲೈಫ್ ಎಕ್ಸಾಕ್ಟ್ಲಿ. ರಾದರ್ ಯು ಟೇಕ್ ಮೆಡಿಕೇಶನ್ಸ್ ಅಂಡ್ ಲಿವ್ ವೆಲ್, ಅಂಡ್ ಟೇಕ್ ಅದರ್ ಥೆರಪೀಸ್ ಅಂಡ್ ಲಿವ್ ವೆಲ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಯು ಶುಡ್ ಟೇಕ್ ಡಾಕ್ಟರ್ಸ್ ಅಡ್ವೈಸ್ and take appropriate treatment. ಯಾಕಂತ ಹೇಳಿದ್ರೆ ಈ ತರ ಯೋಚನೆ ಮಾಡೋರು ಇರ್ಬೋದು. ಯಾಕಂದ್ರೆ ಲೈಕ್ ಫಿನಾನ್ಷಿಯಲಿನೂ ತುಂಬಾ ಖರ್ಚಾಗ್ಬಿಡುತ್ತೆ, ಯಾಕೆ ಇದ್ ಮಾಡ್ಬೇಕು ಅಂದ್ರೆ ಕಂಪ್ಲೀಟ್ ಆಗಿ ಮೊದ್ಲಿನ ತರ ನಾನು ಆಗಲ್ಲ ಅಂದಾಗ ಮತ್ತೆ ಯಾಕೆ ಇದ್ ಮಾಡ್ಬೇಕು ಅನ್ನೋಂತ ಒಂದು ಮೈಂಡ್ ಸೆಟ್ ಯೂಶಲಿ ಇದ್ದೇ ಇರುತ್ತೆ. ಅದು ಸ್ವಲ್ಪ ಫಿನಾನ್ಷಿಯಲಿ ಅವರಿಗೆ ಬರ್ಡನ್ ಆಗುತ್ತೆ ಅಂದಾಗ ಯೋಚನೆ ಮಾಡ್ತಾರೆ. ಬಟ್ ಮೆಡಿಕೇಶನ್ಸ್ ಅಷ್ಟು ಕಾಸ್ಟ್ಲಿ ಇಲ್ಲ. ಪಾರ್ಕಿನ್ಸನ್ ಮೆಡಿಕೇಶನ್ಸ್ ಕೆಲವು ತುಂಬಾ ಮೆಡಿಕೇಶನ್ಸ್ ಇದೆ ವಿಚ್ ಇಸ್ ನಾಟ್ ಸೋ ಎಕ್ಸ್ಪೆನ್ಸಿವ್. So most of them can
Easily affordable ಅನ್ನೋದು. ಅಫೋರ್ಡ್ ಮಾಡ್ಬೋದು. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಅವೇರ್ನೆಸ್ ಅನ್ನ ಮೂಡಿಸಿದ್ದೀರಾ. ಸೊ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಹೇಳಿದ್ರೆ ಏನು, ಬ್ರೈನಲ್ಲಿ ಏನು ಚೇಂಜಸ್ ಆಗುತ್ತೆ, ಇದಕ್ಕೆ ಭಯ ಪಡಬಾರ್ದು. ಬಟ್ ಪ್ರಾಪರ್ ಟೈಮಲ್ಲಿ ಟ್ರೀಟ್ಮೆಂಟನ್ನು ತಗೋಬೇಕು, ಥೆರಪಿಯನ್ನು ತಗೋಬೇಕು. ಕೇರ್ ಟೇಕರ್ಸಿಗೂ ಒಂದು ಅಡ್ವೈಸನ್ನು ಕೊಟ್ಟಿದ್ದೀರಾ. ಸೊ ಎಮೋಷ್ನಲಿ ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಅನ್ನೋದನ್ನು ಕೂಡ ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾರ್ಕಿನ್ಸನ್ಸ್ ಡಿಸೀಸ್ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.